ಕೋಗಿಲು ಕ್ರಾಸ್ನಲ್ಲಿ ಕೋಗಿಲು ಲೇಔಟ್ನಲ್ಲಿ ಆದಂತಹ ಅತಿಕ್ರಮದ ವಿಚಾರದ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಕೃಷ್ಣ ಬೈರೇಗೌಡರು ಇವತ್ತು ವಿದೇಶದಿಂದ ವಾಪಸ್ ಆಗಿದ್ದಾರೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು ಅವರು. ಮಾತನಾಡಿದ ದಾಟಿ ನೋಡಿದ್ರೆ ಅತಿಕ್ರಮಿಗಳಿಗೆ ಪುನರ್ವಸತಿ ಭಾಗ್ಯ ಶೀಘ್ರದಲ್ಲಿ ಸಿಗಬಹುದು ಅಂತ ಅನ್ಸುತ್ತೆ. ಮಾನವೀಯತೆ ನೆಲೆಗಟ್ಟಿನಲ್ಲಿ ಸರ್ಕಾರ ಈ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದೆ ಅಂತ ಹೇಳಿದ್ರು. ಹಾಗೆ 2015ಕ್ಕಿಂತ ಮೊದಲೇ ಅವರು ಇಲ್ಲಿ ಮನೆಯನ್ನು ಕಟ್ಕೊಂಡಿದ್ರು. ಸೊ ಮಾನವೀಯತೆ ದೃಷ್ಟಿಯಿಂದ ಬಡವರು ಅನ್ನೋ ಕಾರಣಕ್ಕೆ ಅರ್ಹರಿಗೆ ಪುನರ್ವಸತಿಯನ್ನು ನಾವು ಕಲ್ಪಿಸಿಕೊಡ್ತೀವಿ ಅಂತ ತಿಳಿಸಿದ್ರು. ತಮ್ಮ ಆಪ್ತ ವಸೀಂ ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಕೂಡ ಹೇಳಿದ್ರು. ಅದೇ ಆ ವಸೀಂ ಲೇಔಟ್ ಅಂತಿದೆಯಲ್ಲ, ಆ ಲೇಔಟ್ಗೆ ಹಂಗೆ ಹೆಸರು ಬರೋದಕ್ಕೆ ಈ ವಸೀಮ್ದು ಕೈವಾಡದ ಕಾರಣ ಅಂತ ಹೇಳ್ತಾರೆ ಅಲ್ಲಿನ ಜನ. ಸೊ ಆಪ್ತನ ವಿಚಾರದಲ್ಲೂ ಕೂಡ ಪರವಾಗಿಲ್ಲ, ನಾನೇನು ರಕ್ಷಣೆ ಮಾಡಲ್ಲ, ಅಕಸ್ಮಾತ್ ಆತ ತಪ್ಪು ಮಾಡಿದರೆ ಆತನ ವಿರುದ್ಧ ಕ್ರಮ ಆಗಲಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಇದು ಈಗ ಅನಧಿಕೃತವಾಗಿ ಸರ್ಕಾರ BBM ಸರ್ಕಾರಿ ಜಾಗ, ಅದರಲ್ಲೂ ಸರ್ಕಾರದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟದು ಜಾಗ ಅಲ್ಲ, ಇದು BBMP ಜಾಗ. ಸೊ BBMP ಜಾಗದಲ್ಲಿ ಅನಧಿಕೃತವಾಗಿ ಮನೆಗಳು ನಿರ್ಮಾಣ ಆಗಿರುವಂಥದ್ದು ನಿಜ. ಸೊ ಅಧಿಕಾರಿಗಳು ನಾವು ಎಲ್ಲ ಕಡೆ ಹೇಳಿದ್ದೇವೆ, ಅದು BBMP ಇರಲಿ, BDA ಇರಲಿ ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರಲಿ, ಮೂರೂ ಸಂಸ್ಥೆಗಳು ಕೂಡ ಒತ್ತುವರಿಗಳನ್ನು ತೆರವು ಮಾಡುವಂಥ ಕೆಲಸ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. BDAನವರು ಕೂಡ ಮಾಡ್ತಾ ಇದ್ದಾರೆ, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಮಾಡ್ತಾ ಇದ್ದಾರೆ, BBMPನವರು ಕೂಡ ಮಾಡ್ತಾರೆ. ಕಾಲದಿಂದ ಕಾಲಕ್ಕೆ ಅವ್ರ ಜಾಗ ಒತ್ತುವರಿ ಆದರೆ ಅವರು ತೆರವು ಮಾಡ್ತಾರೆ. ಇಲ್ಲಿ ಒತ್ತುವರಿಯನ್ನು ತೆರವು ಮಾಡಿದ್ದಾರೆ. ಇದು ಆಡಳಿತ ವ್ಯವಸ್ಥೆಯಲ್ಲಿ ನಿರಂತರವಾಗಿ ನಡೆಯುವಂಥ ಕೆಲಸ. ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಂತೂ ಪ್ರತಿ ಶನಿವಾರ ಎನ್ಕ್ರೋಚ್ಮೆಂಟ್ ತೆರವು ಮಾಡುವಂಥದ್ದನ್ನು ಪ್ರತಿ ಶನಿವಾರ ಕಡ್ಡಾಯವಾಗಿ ಬೆಂಗಳೂರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. 5 ತಾಲೂಕು ಬರ್ತವೆ, 5 ತಾಲೂಕಲ್ಲೂ ಕೂಡ ಒಂದಲ್ಲ ಒಂದು ಕಡೆ ಒತ್ತುವರಿಯನ್ನು ತೆರವು ಮಾಡುವಂಥ ಕೆಲಸ ನಡೀತಾನೇ ಇದೆ, ನಿರಂತರವಾಗಿ ನಡೀತಾ ಇದೆ. ಇದರಲ್ಲಿ BBMPಯವರು ಕೂಡ ಸೇರಿಕೊಂಡು ಒತ್ತುವರಿಯನ್ನು ತೆರವು ಮಾಡಿದ್ದಾರೆ. BBMP ಜಾಗದಲ್ಲಿ ಒತ್ತುವರಿಗಳನ್ನು ತೆರವು ಮಾಡಲಿಕ್ಕೂ ಕೂಡ ಅನಿವಾರ್ಯ. ಯಾಕೆ ಅಂದರೆ BBMP ಜಾಗದಲ್ಲಿ ಅವರು 94C ಆಗಲಿ